ಮಾತಾಡಿ. ಏನಾಗ್ತಾ ಇತ್ತು? ಸೆಕೆಂಡ್ ನಿಂತ್ಕೊಂಡಿದ್ರೆ ನೀವು ಮಾತಾಡಪ್ಪ. ಆಯ್ತು, ಒಂದ್ಸಗೆ ನೀವು ಮಾತಾಡಿ. ಸಮರ್ಥನೆ ಮಾಡ್ತಾವ್ರಲ್ಲ ಅವರು. ಮಾತಾಡಿ. ಆಯ್ತು, ಉತ್ತರ ಚರ್ಚೆ ಮಾಡೋಣ. ಓಕೆ, ನೀವು ಸ್ಟಾರ್ಟ್ ಯಾಕೆ ನೀವು ಕೂತ್ಕೊಳ್ಳಿ. ರಾಷ್ಟ್ರಗೀತೆಗೆ ಅವಮಾನ ಆಗಿದ್ದು ಅಶೋಕ್ ಆಯ್ತು, ಮಾತಾಡ್ಲಿ. ಇವ್ರು ಮಾತಾಡ್ಲಿ. ಅಶೋಕ್ ಅವ್ರು ಮಾತಾಡಿ. ಸಂವಿಧಾನ ಆಯ್ತು. ಈಗ ಕೇಳುವ. ಈಗ ಸ್ವಲ್ಪ ಸೈಲೆನ್ಸರ್ ಹಾಕ್ಸಿ. ಪ್ರಿಯಾಂಕಿಗೆ ಒಂದು ಸ್ವಲ್ಪ ಸೈಲೆನ್ಸರ್ ಹಾಕ್ಸಿ ಸರ್. ಸೈಲೆನ್ಸರ್ ಪ್ರತಿಪಕ್ಷ ನಾಯಕರೇ, ಆಯ್ತು. ಖರ್ಗೆ ಅವರೇ, ಅಶೋಕ್ ನೀವ್ ಹೇಳ್ತಾ ಇದ್ದೀರಾ ರಾಷ್ಟ್ರಗೀತೆ ಆಡಕ್ಕಿಂತ ಮುಂಚೆ ಹೋಗಿ ಅವಮಾನ ಮಾಡಿದ್ದಾರೆ ಅಂತ ಒಂದು ಮಾತು ಹೇಳ್ತಾ ಇದ್ರ. ಮತ್ತೆ ಈಗ ಅಶೋಕ್ ಅವ್ರು ಹೇಳಿದ್ದೇನು, ಇಲ್ಲಿ ಕರೆದು ಅಗೌರವ ತೋರಿಸಿದ್ದಾರೆ ಅನ್ನೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗ ಇನ್ನೊಂದು ಅಂಶ ಸೇರಿಸ್ತಾರ. ಒಂದು ನಿಮಿಷ, ಅವರು ಜೈ ಹಿಂದ್ ಅಂತ ಹೇಳಿದ್ರು. ಹೊರಟುವಲ್ಲಿ ಇವ್ರೆ ಪಕ್ಕದಲ್ಲೇ ಸ್ಪೀಕರ್ ಇದ್ರು, ಪಕ್ಕದಲ್ಲೇ ಸಭಾಪತಿಗಳಿದ್ರು. ಅವರು ಒಂದು ನಿಮಿಷ ನಾಪಿಸ್ಬೋದಾಯ್ತು ಸರ್, ಅಥವಾ ಇಲ್ಲಿ ಬಂದ್ಮೇಲೆ ನಾಪಿಸ್ಬೋದಾಯ್ತು ಸರ್, ನ್ಯಾಷನಲ್ ಅಂತ ಮಾಡಿಲ್ಲ ಅಂತ. ಸೇ ವಿ ಶುಡ್ ಅವ್ರ ಇದು ಸ್ಥಿತಿ ನೋಡ್ಕೋಬೇಕು. ನಡೆದಂತ ಚರ್ಚೆಯಲ್ಲಿ ಸಭಾಪತಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರಂತೆ. ಹೌದು, ಜವಾಬ್ದಾರಿ ಇಲ್ಲ ಅಂತ ಅಂದ್ರೆ ಅವ್ರ ಮೇಲೆ ಜವಾಬ್ದಾರಿ ಇಲ್ಲ ಅಂದ್ರೆ ಗೌರ್ಮೆಂಟ್ ಈಗ ಲಾ ಮಿನಿಸ್ಟರ್ ಮಾತಾಡ್ತಿದ್ದಾರೆ. ಗವರ್ನರಿಗೆ ಅಷ್ಟು ಗೊತ್ತಾಗಲ್ವ ಅದು? ಅದನ್ನ ಈಗ ಅವ್ರ ಪಟ್ಟಿನೆಲ್ಲ ಕೊಟ್ಟಿರ್ತೀವಲ್ಲ, ಏನೇನ್ ಮಾಡ್ಬೇಕು ಲಿಖಿತ ಮೂಲಕ ಸರ್ಕಾರ ಆಯ್ತಪ್ಪ, ಯಾಕೆ ಮತ್ತೆ ಸಚಿವ ಮಾತಾಡ್ತಾರೆ. ಈಗ ಆರೋಗ್ಯ ಜನರ ಲಾ ಮಿನಿಸ್ಟರ್ ಮಾತಾಡ್ತಾರೆ, ಕೇಳಿ. ಸುನೀಲ್, ಸನ್ಮಾನ್ಯ ಅಧ್ಯಕ್ಷ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.